ದೇವಿಸ್ ಕೆಫೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಡಲೆಬೇಳೆ ವಡೆ ಮಾಡೋಣ. 1 ಕಪ್ ಕಡಲೆಬೇಳೆ ಅಷ್ಟು 1-2 ಅವರ್ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ. ಇದು ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು 2 ತೊಳೆದು ಚೆನ್ನಾಗಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ. 3 ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, 3 ಎಳಸು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ, ಸ್ವಲ್ಪ ಸೋಂಪು, 4 ಸೋಂಪು ಕಾಳು, ಉಪ್ಪು ಇಷ್ಟು ಹಾಕಿದ್ದೀನಿ. ಏನು ವಿಶೇಷತೆ ಅಂದರೆ ಮಿಕ್ಸಿಯಲ್ಲಿ ನಾವು ರುಬ್ತೀರಲ್ವ ವಡೆಗೆ, ನಾನು ಇವತ್ತು ಮಿಕ್ಸಿಯಲ್ಲಿ ರುಬ್ಬಲ್ಲ, ಈ ಚಾಪರಲ್ಲಿ ರುಬ್ತೀನಿ. ರುಬ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಇದಕ್ಕೇನೆ ನಾವು ಈಗ ತೊಳೆದಿಟ್ಟಿರೋ ಕಡಲೆಬೇಳೆನೂ ಹಾಕೊಳ್ಳೋಣ. ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಇಟ್ಕೊಳ್ಳೋಣ, ಹಾಗೆ ಫುಲ್ ಹಾಕೊಳ್ಳೋಣ ಹಾಗೆ. ಇವಾಗ ಇದನ್ನ ಬ್ಲೆಂಡ್ ಮಾಡೋಣ. ನೋಡೋಣ ಇಲ್ಲಿ ಎಷ್ಟಾಗಿದೆ ಅಂತ ನೋಡೋಣ. ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಸ್ವಲ್ಪ ಕಲಸಿಬಿಟ್ಟು ಮತ್ತೆ ನೋಡಿ ತರಿ ಆಗಿದೆ. ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇನ್ನೊಂದ್ಸತಿನೂ ಮತ್ತೆ ನಾವು ಇದನ್ನ ಮಾಡೋಣ. ಇದು ಆಗಿದೆ. ಇದು ಇವಾಗ ಇದನ್ನು ತೆಗಿಯೋಣ. ನೋಡಿ, ರುಬ್ಕೊಂಡಿದ್ದ ಬೇಳೆನ ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಈ ಈರುಳ್ಳಿನ ಹಾಕೋಣ. ಸಣ್ಣಗೆ ಹಚ್ಚಿದ್ದೀನಿ. ಸಣ್ಣಗೆ ಹಚ್ಚಿದ್ರೆ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಇದಕ್ಕೆ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕಲಸಿದೆ. ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ತಟ್ಟಿ ಹಾಕ್ಬೋದು. ಎಣ್ಣೆ ಬಿಸಿ ಆಗಿದೆ. ಈಗ ವಡೆನ ನೀರು ತಟ್ಕೊಂಡು ಕೈಗೆ ಬೇಯ್ಲಿ. ಒಂದು ಕಡೆ ಸ್ವಲ್ಪ ಕದಲಿಸ್ತೀರಾ. ಸ್ವಲ್ಪ ಬೆಂದ್ಮೇಲೆ ತಿರುವಾಕೋಣ. ನೋಡಿ, ಎಲ್ಲ ಮೇಲೆ ತೇಲ್ ಬಂದಿದೆ. ಇವಾಗ ತಿರುವಾಕೋಣ. ಒಂದು ಸೈಡು ಕಮ್ಮಿ ಉರಿ ಇರಲಿ, ಮೀಡಿಯಂ ಇರಲಿ. ತುಂಬ ಹೈ ಇಟ್ಟರೆ ಮೇಲೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಮೀಡಿಯಂ. ಇದಾಗಿದೆ. ಇವಾಗ ತೆಗಿಯೋಣ. ಕಲರ್ ಬಂದಿದೆ. ನಿಮ್ಗೆ ಇದು ಕ್ಯಾಮ್ರಾದಲ್ಲಿ ಆ ಥರ ಕಲರ್ ಕಾಣಿಸ್ತಿದೆ ಅನ್ಸುತ್ತೆ. ಚೆನ್ನಾಗಿ ಕಲರ್ ಆಗಿದೆ ಇದು. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಮಸಾಲೆ ವಡೆ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ದೇವಿಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.